ಮಂಡ್ಯ ಸೇರಿದಂತೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಬೈಕ್ ಕಳ್ಳತನಕ್ಕಿಳಿದಿದ್ದಂಥ ಖತರ್ನಾಕ್ ಗ್ಯಾಂಗನ್ನು ಮಂಡ್ಯ ಪೊಲೀಸರು ಬಂಧಿಸಿದ್ದಾರೆ. ಅವರಿಂದ 19 ಬೈಕ್ಗಳನ್ನು ರಿಕವರಿ ಕೂಡ ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಇಷ್ಟೆಲ್ಲ ಬೈಕ್ಗಳು ಕಳ್ಳರಿಂದ ವಶಪಡಿಸ್ಕೊಂಡಂಥ ಬೈಕ್ಗಳಾಗಿರುವಂಥದ್ದು. ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಖತರ್ನಾಕ್ ಕಳ್ಳರು ಕಳ್ಳತನಕ್ಕಿಳಿದಿದ್ರು. ಜನವರಿ 9ನೇ ತಾರೀಕು ಮಳವಳ್ಳಿಯಲ್ಲಿ ನಂದೀಶ್ ಎಂಬವರು ಬೈಕನ್ನು ಕಳ್ಕೊಂಡಿದ್ರು. ಆ ಪ್ರಕರಣವನ್ನು ಮಳವಳ್ಳಿ ಟೌನ್ ಠಾಣೆಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿತ್ತು. ಅದಾದ ಬಳಿಕ ತನಿಖೆಯನ್ನು ನಡೆಸಿದಂಥ ಪೊಲೀಸರಿಗೆ 3 ಕಳ್ಳರು ಸಿಕ್ಕಿದ್ರು. ಅದಾದ ನಂತರ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ 19 ಬೈಕ್ಗಳನ್ನು ಕಳ್ತನ ಮಾಡಿರುವಂಥದ್ದು ಗೊತ್ತಾಗಿತ್ತು. ಸದ್ಯ ಕಳ್ಳರಿಂದ 7 ಲಕ್ಷ ರೂಪಾಯಿ ಮೌಲ್ಯದ 19 ಬೈಕ್ಗಳನ್ನು ವಶಕ್ಕೆ ಪಡೆದಿರುವಂಥದ್ದು. ಜೊತೆಗೆ ಕಾರ್ತಿಕ್, ಸಾಗರ್ ಹಾಗೂ ಪ್ರಜ್ವಲ್ ಎಂಬ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಂದಷ್ಟು ಬೈಕ್ಗಳನ್ನು ಕೂಡ ವಶಪಡಿಸಿಕೊಂಡಿರುವಂಥದ್ದು. ಇದರಿಂದ ಒಂದಷ್ಟು ಜನರಿಗೆ ಆತಂಕ ಕೂಡ ದೂರ ಆಗಿದೆ. ಇನ್ನೂ ಕೂಡ ಹಲವಾರು ಪ್ರಕರಣಗಳು ಬಾಕಿ ಇರುವಂಥದ್ದು. ಅವನು ಕೂಡ ಭೇದಿಸಬೇಕು. ಎಲ್ಲ ಬೈಕ್ಗಳ ಕಳ್ತನ ಆಗಿರುವಂಥ ಎಲ್ಲ ಬೈಕ್ಗಳನ್ನು ಕೂಡ ಪೊಲೀಸರು ರಿಕವರಿ ಮಾಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಕ್ಯಾಮ್ರಾಮನ್ ಇನ್ನೂ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ ಸೇರಿದಂತೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಬೈಕ್ ಕಳ್ಳತನಕ್ಕಿಳಿದಿದ್ದಂಥ ಖತರ್ನಾಕ್ ಗ್ಯಾಂಗನ್ನು ಮಂಡ್ಯ ಪೊಲೀಸರು ಬಂಧಿಸಿದ್ದಾರೆ. ಅವರಿಂದ 19 ಬೈಕ್ಗಳನ್ನು ರಿಕವರಿ ಕೂಡ ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಇಷ್ಟೆಲ್ಲ ಬೈಕ್ಗಳು ಕಳ್ಳರಿಂದ ವಶಪಡಿಸ್ಕೊಂಡಂಥ ಬೈಕ್ಗಳಾಗಿರುವಂಥದ್ದು. ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಖತರ್ನಾಕ್ ಕಳ್ಳರು ಕಳ್ಳತನಕ್ಕಿಳಿದಿದ್ರು. ಜನವರಿ 9ನೇ ತಾರೀಕು ಮಳವಳ್ಳಿಯಲ್ಲಿ ನಂದೀಶ್ ಎಂಬವರು ಬೈಕನ್ನು ಕಳ್ಕೊಂಡಿದ್ರು. ಆ ಪ್ರಕರಣವನ್ನು ಮಳವಳ್ಳಿ ಟೌನ್ ಠಾಣೆಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿತ್ತು. ಅದಾದ ಬಳಿಕ ತನಿಖೆಯನ್ನು ನಡೆಸಿದಂಥ ಪೊಲೀಸರಿಗೆ 3 ಕಳ್ಳರು ಸಿಕ್ಕಿದ್ರು. ಅದಾದ ನಂತರ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ 19 ಬೈಕ್ಗಳನ್ನು ಕಳ್ತನ ಮಾಡಿರುವಂಥದ್ದು ಗೊತ್ತಾಗಿತ್ತು. ಸದ್ಯ ಕಳ್ಳರಿಂದ 7 ಲಕ್ಷ ರೂಪಾಯಿ ಮೌಲ್ಯದ 19 ಬೈಕ್ಗಳನ್ನು ವಶಕ್ಕೆ ಪಡೆದಿರುವಂಥದ್ದು. ಜೊತೆಗೆ ಕಾರ್ತಿಕ್, ಸಾಗರ್ ಹಾಗೂ ಪ್ರಜ್ವಲ್ ಎಂಬ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಂದಷ್ಟು ಬೈಕ್ಗಳನ್ನು ಕೂಡ ವಶಪಡಿಸಿಕೊಂಡಿರುವಂಥದ್ದು. ಇದರಿಂದ ಒಂದಷ್ಟು ಜನರಿಗೆ ಆತಂಕ ಕೂಡ ದೂರ ಆಗಿದೆ. ಇನ್ನೂ ಕೂಡ ಹಲವಾರು ಪ್ರಕರಣಗಳು ಬಾಕಿ ಇರುವಂಥದ್ದು. ಅವನು ಕೂಡ ಭೇದಿಸಬೇಕು. ಎಲ್ಲ ಬೈಕ್ಗಳ ಕಳ್ತನ ಆಗಿರುವಂಥ ಎಲ್ಲ ಬೈಕ್ಗಳನ್ನು ಕೂಡ ಪೊಲೀಸರು ರಿಕವರಿ ಮಾಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಕ್ಯಾಮ್ರಾಮನ್ ಇನ್ನೂ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ ಸೇರಿದಂತೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಬೈಕ್ ಕಳ್ಳತನಕ್ಕಿಳಿದಿದ್ದಂಥ ಖತರ್ನಾಕ್ ಗ್ಯಾಂಗನ್ನು ಮಂಡ್ಯ ಪೊಲೀಸರು ಬಂಧಿಸಿದ್ದಾರೆ. ಅವರಿಂದ 19 ಬೈಕ್ಗಳನ್ನು ರಿಕವರಿ ಕೂಡ ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಇಷ್ಟೆಲ್ಲ ಬೈಕ್ಗಳು ಕಳ್ಳರಿಂದ ವಶಪಡಿಸ್ಕೊಂಡಂಥ ಬೈಕ್ಗಳಾಗಿರುವಂಥದ್ದು. ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಖತರ್ನಾಕ್ ಕಳ್ಳರು ಕಳ್ಳತನಕ್ಕಿಳಿದಿದ್ರು. ಜನವರಿ 9ನೇ ತಾರೀಕು ಮಳವಳ್ಳಿಯಲ್ಲಿ ನಂದೀಶ್ ಎಂಬವರು ಬೈಕನ್ನು ಕಳ್ಕೊಂಡಿದ್ರು. ಆ ಪ್ರಕರಣವನ್ನು ಮಳವಳ್ಳಿ ಟೌನ್ ಠಾಣೆಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿತ್ತು. ಅದಾದ ಬಳಿಕ ತನಿಖೆಯನ್ನು ನಡೆಸಿದಂಥ ಪೊಲೀಸರಿಗೆ 3 ಕಳ್ಳರು ಸಿಕ್ಕಿದ್ರು. ಅದಾದ ನಂತರ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ 19 ಬೈಕ್ಗಳನ್ನು ಕಳ್ತನ ಮಾಡಿರುವಂಥದ್ದು ಗೊತ್ತಾಗಿತ್ತು. ಸದ್ಯ ಕಳ್ಳರಿಂದ 7 ಲಕ್ಷ ರೂಪಾಯಿ ಮೌಲ್ಯದ 19 ಬೈಕ್ಗಳನ್ನು ವಶಕ್ಕೆ ಪಡೆದಿರುವಂಥದ್ದು. ಜೊತೆಗೆ ಕಾರ್ತಿಕ್, ಸಾಗರ್ ಹಾಗೂ ಪ್ರಜ್ವಲ್ ಎಂಬ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಂದಷ್ಟು ಬೈಕ್ಗಳನ್ನು ಕೂಡ ವಶಪಡಿಸಿಕೊಂಡಿರುವಂಥದ್ದು. ಇದರಿಂದ ಒಂದಷ್ಟು ಜನರಿಗೆ ಆತಂಕ ಕೂಡ ದೂರ ಆಗಿದೆ. ಇನ್ನೂ ಕೂಡ ಹಲವಾರು ಪ್ರಕರಣಗಳು ಬಾಕಿ ಇರುವಂಥದ್ದು. ಅವನು ಕೂಡ ಭೇದಿಸಬೇಕು. ಎಲ್ಲ ಬೈಕ್ಗಳ ಕಳ್ತನ ಆಗಿರುವಂಥ ಎಲ್ಲ ಬೈಕ್ಗಳನ್ನು ಕೂಡ ಪೊಲೀಸರು ರಿಕವರಿ ಮಾಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಕ್ಯಾಮ್ರಾಮನ್ ಇನ್ನೂ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ ಸೇರಿದಂತೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಬೈಕ್ ಕಳ್ಳತನಕ್ಕಿಳಿದಿದ್ದಂಥ ಖತರ್ನಾಕ್ ಗ್ಯಾಂಗನ್ನು ಮಂಡ್ಯ ಪೊಲೀಸರು ಬಂಧಿಸಿದ್ದಾರೆ. ಅವರಿಂದ 19 ಬೈಕ್ಗಳನ್ನು ರಿಕವರಿ ಕೂಡ ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಇಷ್ಟೆಲ್ಲ ಬೈಕ್ಗಳು ಕಳ್ಳರಿಂದ ವಶಪಡಿಸ್ಕೊಂಡಂಥ ಬೈಕ್ಗಳಾಗಿರುವಂಥದ್ದು. ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಖತರ್ನಾಕ್ ಕಳ್ಳರು ಕಳ್ಳತನಕ್ಕಿಳಿದಿದ್ರು. ಜನವರಿ 9ನೇ ತಾರೀಕು ಮಳವಳ್ಳಿಯಲ್ಲಿ ನಂದೀಶ್ ಎಂಬವರು ಬೈಕನ್ನು ಕಳ್ಕೊಂಡಿದ್ರು. ಆ ಪ್ರಕರಣವನ್ನು ಮಳವಳ್ಳಿ ಟೌನ್ ಠಾಣೆಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿತ್ತು. ಅದಾದ ಬಳಿಕ ತನಿಖೆಯನ್ನು ನಡೆಸಿದಂಥ ಪೊಲೀಸರಿಗೆ 3 ಕಳ್ಳರು ಸಿಕ್ಕಿದ್ರು. ಅದಾದ ನಂತರ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ 19 ಬೈಕ್ಗಳನ್ನು ಕಳ್ತನ ಮಾಡಿರುವಂಥದ್ದು ಗೊತ್ತಾಗಿತ್ತು. ಸದ್ಯ ಕಳ್ಳರಿಂದ 7 ಲಕ್ಷ ರೂಪಾಯಿ ಮೌಲ್ಯದ 19 ಬೈಕ್ಗಳನ್ನು ವಶಕ್ಕೆ ಪಡೆದಿರುವಂಥದ್ದು. ಜೊತೆಗೆ ಕಾರ್ತಿಕ್, ಸಾಗರ್ ಹಾಗೂ ಪ್ರಜ್ವಲ್ ಎಂಬ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಂದಷ್ಟು ಬೈಕ್ಗಳನ್ನು ಕೂಡ ವಶಪಡಿಸಿಕೊಂಡಿರುವಂಥದ್ದು. ಇದರಿಂದ ಒಂದಷ್ಟು ಜನರಿಗೆ ಆತಂಕ ಕೂಡ ದೂರ ಆಗಿದೆ. ಇನ್ನೂ ಕೂಡ ಹಲವಾರು ಪ್ರಕರಣಗಳು ಬಾಕಿ ಇರುವಂಥದ್ದು. ಅವನು ಕೂಡ ಭೇದಿಸಬೇಕು. ಎಲ್ಲ ಬೈಕ್ಗಳ ಕಳ್ತನ ಆಗಿರುವಂಥ ಎಲ್ಲ ಬೈಕ್ಗಳನ್ನು ಕೂಡ ಪೊಲೀಸರು ರಿಕವರಿ ಮಾಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಕ್ಯಾಮ್ರಾಮನ್ ಇನ್ನೂ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ ಸೇರಿದಂತೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಬೈಕ್ ಕಳ್ಳತನಕ್ಕಿಳಿದಿದ್ದಂಥ ಖತರ್ನಾಕ್ ಗ್ಯಾಂಗನ್ನು ಮಂಡ್ಯ ಪೊಲೀಸರು ಬಂಧಿಸಿದ್ದಾರೆ. ಅವರಿಂದ 19 ಬೈಕ್ಗಳನ್ನು ರಿಕವರಿ ಕೂಡ ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಇಷ್ಟೆಲ್ಲ ಬೈಕ್ಗಳು ಕಳ್ಳರಿಂದ ವಶಪಡಿಸ್ಕೊಂಡಂಥ ಬೈಕ್ಗಳಾಗಿರುವಂಥದ್ದು. ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಖತರ್ನಾಕ್ ಕಳ್ಳರು ಕಳ್ಳತನಕ್ಕಿಳಿದಿದ್ರು.
ಜನವರಿ 9ನೇ ತಾರೀಕು ಮಳವಳ್ಳಿಯಲ್ಲಿ ನಂದೀಶ್ ಎಂಬವರು ಬೈಕನ್ನು ಕಳ್ಕೊಂಡಿದ್ರು. ಆ ಪ್ರಕರಣವನ್ನು ಮಳವಳ್ಳಿ ಟೌನ್ ಠಾಣೆಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿತ್ತು. ಅದಾದ ಬಳಿಕ ತನಿಖೆಯನ್ನು ನಡೆಸಿದಂಥ ಪೊಲೀಸರಿಗೆ 3 ಕಳ್ಳರು ಸಿಕ್ಕಿದ್ರು. ಅದಾದ ನಂತರ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ 19 ಬೈಕ್ಗಳನ್ನು ಕಳ್ತನ ಮಾಡಿರುವಂಥದ್ದು ಗೊತ್ತಾಗಿತ್ತು. ಸದ್ಯ ಕಳ್ಳರಿಂದ 7 ಲಕ್ಷ ರೂಪಾಯಿ ಮೌಲ್ಯದ 19 ಬೈಕ್ಗಳನ್ನು ವಶಕ್ಕೆ ಪಡೆದಿರುವಂಥದ್ದು. ಜೊತೆಗೆ ಕಾರ್ತಿಕ್, ಸಾಗರ್ ಹಾಗೂ ಪ್ರಜ್ವಲ್ ಎಂಬ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಂದಷ್ಟು ಬೈಕ್ಗಳನ್ನು ಕೂಡ ವಶಪಡಿಸ್ಕೊಂಡಿರುವಂಥದ್ದು. ಇದರಿಂದ ಒಂದಷ್ಟು ಜನರಿಗೆ ಆತಂಕ ಕೂಡ ದೂರ ಆಗಿದೆ. ಇನ್ನೂ ಕೂಡ ಹಲವಾರು ಪ್ರಕರಣಗಳು ಬಾಕಿ ಇರುವಂಥದ್ದು. ಅವನು ಕೂಡ ಭೇದಿಸಬೇಕು. ಎಲ್ಲ ಬೈಕ್ಗಳ ಕಳ್ತನ ಆಗಿರುವಂಥ ಎಲ್ಲ ಬೈಕ್ಗಳನ್ನು ಕೂಡ ಪೊಲೀಸರು ರಿಕವರಿ ಮಾಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿಬರ್ತಾ ಇದೆ. ಕ್ಯಾಮ್ರಾಮನ್ ಇನ್ನೂ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ ಸೇರಿದಂತೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಬೈಕ್ ಕಳ್ಳತನಕ್ಕಿಳಿದಿದ್ದಂಥ ಖತರ್ನಾಕ್ ಗ್ಯಾಂಗನ್ನು ಮಂಡ್ಯ ಪೊಲೀಸರು ಬಂಧಿಸಿದ್ದಾರೆ. ಅವರಿಂದ 19 ಬೈಕ್ಗಳನ್ನು ರಿಕವರಿ ಕೂಡ ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಇಷ್ಟೆಲ್ಲ ಬೈಕ್ಗಳು ಕಳ್ಳರಿಂದ ವಶಪಡಿಸ್ಕೊಂಡಂಥ ಬೈಕ್ಗಳಾಗಿರುವಂಥದ್ದು. ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಖತರ್ನಾಕ್ ಕಳ್ಳರು ಕಳ್ಳತನಕ್ಕಿಳಿದಿದ್ರು. ಜನವರಿ 9ನೇ ತಾರೀಕು ಮಳವಳ್ಳಿಯಲ್ಲಿ ನಂದೀಶ್ ಎಂಬವರು ಬೈಕನ್ನು ಕಳ್ಕೊಂಡಿದ್ರು. ಆ ಪ್ರಕರಣವನ್ನು ಮಳವಳ್ಳಿ ಟೌನ್ ಠಾಣೆಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿತ್ತು. ಅದಾದ ಬಳಿಕ ತನಿಖೆಯನ್ನು ನಡೆಸಿದಂಥ ಪೊಲೀಸರಿಗೆ 3 ಕಳ್ಳರು ಸಿಕ್ಕಿದ್ರು. ಅದಾದ ನಂತರ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ 19 ಬೈಕ್ಗಳನ್ನು ಕಳ್ತನ ಮಾಡಿರುವಂಥದ್ದು ಗೊತ್ತಾಗಿತ್ತು. ಸದ್ಯ ಕಳ್ಳರಿಂದ 7 ಲಕ್ಷ ರೂಪಾಯಿ ಮೌಲ್ಯದ 19 ಬೈಕ್ಗಳನ್ನು ವಶಕ್ಕೆ ಪಡೆದಿರುವಂಥದ್ದು. ಜೊತೆಗೆ ಕಾರ್ತಿಕ್, ಸಾಗರ್ ಹಾಗೂ ಪ್ರಜ್ವಲ್ ಎಂಬ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಂದಷ್ಟು ಬೈಕ್ಗಳನ್ನು ಕೂಡ ವಶಪಡಿಸ್ಕೊಂಡಿರುವಂಥದ್ದು. ಇದರಿಂದ ಒಂದಷ್ಟು ಜನರಿಗೆ ಆತಂಕ ಕೂಡ ದೂರ ಆಗಿದೆ. ಇನ್ನೂ ಕೂಡ ಹಲವಾರು ಪ್ರಕರಣಗಳು ಬಾಕಿ ಇರುವಂಥದ್ದು. ಅವನು ಕೂಡ ಭೇದಿಸಬೇಕು. ಎಲ್ಲ ಬೈಕ್ಗಳ ಕಳ್ತನ ಆಗಿರುವಂಥ ಎಲ್ಲ ಬೈಕ್ಗಳನ್ನು ಕೂಡ ಪೊಲೀಸರು ರಿಕವರಿ ಮಾಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿಬರ್ತಾ ಇದೆ. ಕ್ಯಾಮ್ರಾಮನ್ ಇನ್ನೂ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ ಸೇರಿದಂತೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಬೈಕ್ ಕಳ್ಳತನಕ್ಕಿಳಿದಿದ್ದಂಥ ಖತರ್ನಾಕ್ ಗ್ಯಾಂಗನ್ನು ಮಂಡ್ಯ ಪೊಲೀಸರು ಬಂಧಿಸಿದ್ದಾರೆ. ಅವರಿಂದ 19 ಬೈಕ್ಗಳನ್ನು ರಿಕವರಿ ಕೂಡ ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಇಷ್ಟೆಲ್ಲ ಬೈಕ್ಗಳು ಕಳ್ಳರಿಂದ ವಶಪಡಿಸ್ಕೊಂಡಂಥ ಬೈಕ್ಗಳಾಗಿರುವಂಥದ್ದು. ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಖತರ್ನಾಕ್ ಕಳ್ಳರು ಕಳ್ಳತನಕ್ಕಿಳಿದಿದ್ರು. ಜನವರಿ 9ನೇ ತಾರೀಕು ಮಳವಳ್ಳಿಯಲ್ಲಿ ನಂದೀಶ್ ಎಂಬವರು ಬೈಕನ್ನು ಕಳ್ಕೊಂಡಿದ್ರು. ಆ ಪ್ರಕರಣವನ್ನು ಮಳವಳ್ಳಿ ಟೌನ್ ಠಾಣೆಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿತ್ತು. ಅದಾದ ಬಳಿಕ ತನಿಖೆಯನ್ನು ನಡೆಸಿದಂಥ ಪೊಲೀಸರಿಗೆ 3 ಕಳ್ಳರು ಸಿಕ್ಕಿದ್ರು. ಅದಾದ ನಂತರ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ 19 ಬೈಕ್ಗಳನ್ನು ಕಳ್ತನ ಮಾಡಿರುವಂಥದ್ದು ಗೊತ್ತಾಗಿತ್ತು. ಸದ್ಯ ಕಳ್ಳರಿಂದ 7 ಲಕ್ಷ ರೂಪಾಯಿ ಮೌಲ್ಯದ 19 ಬೈಕ್ಗಳನ್ನು ವಶಕ್ಕೆ ಪಡೆದಿರುವಂಥದ್ದು. ಜೊತೆಗೆ ಕಾರ್ತಿಕ್, ಸಾಗರ್ ಹಾಗೂ ಪ್ರಜ್ವಲ್ ಎಂಬ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಂದಷ್ಟು ಬೈಕ್ಗಳನ್ನು ಕೂಡ ವಶಪಡಿಸ್ಕೊಂಡಿರುವಂಥದ್ದು. ಇದರಿಂದ ಒಂದಷ್ಟು ಜನರಿಗೆ ಆತಂಕ ಕೂಡ ದೂರ ಆಗಿದೆ. ಇನ್ನೂ ಕೂಡ ಹಲವಾರು ಪ್ರಕರಣಗಳು ಬಾಕಿ ಇರುವಂಥದ್ದು. ಅವನು ಕೂಡ ಭೇದಿಸಬೇಕು. ಎಲ್ಲ ಬೈಕ್ಗಳ ಕಳ್ತನ ಆಗಿರುವಂಥ ಎಲ್ಲ ಬೈಕ್ಗಳನ್ನು ಕೂಡ ಪೊಲೀಸರು ರಿಕವರಿ ಮಾಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿಬರ್ತಾ ಇದೆ. ಕ್ಯಾಮ್ರಾಮನ್ ಇನ್ನೂ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ ಸೇರಿದಂತೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಬೈಕ್ ಕಳ್ಳತನಕ್ಕಿಳಿದಿದ್ದಂಥ ಖತರ್ನಾಕ್ ಗ್ಯಾಂಗನ್ನು ಮಂಡ್ಯ ಪೊಲೀಸರು ಬಂಧಿಸಿದ್ದಾರೆ. ಅವರಿಂದ 19 ಬೈಕ್ಗಳನ್ನು ರಿಕವರಿ ಕೂಡ ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಇಷ್ಟೆಲ್ಲ ಬೈಕ್ಗಳು ಕಳ್ಳರಿಂದ ವಶಪಡಿಸ್ಕೊಂಡಂಥ ಬೈಕ್ಗಳಾಗಿರುವಂಥದ್ದು. ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಖತರ್ನಾಕ್ ಕಳ್ಳರು ಕಳ್ಳತನಕ್ಕಿಳಿದಿದ್ರು. ಜನವರಿ 9ನೇ ತಾರೀಕು ಮಳವಳ್ಳಿಯಲ್ಲಿ ನಂದೀಶ್ ಎಂಬವರು ಬೈಕನ್ನು ಕಳ್ಕೊಂಡಿದ್ರು. ಆ ಪ್ರಕರಣವನ್ನು ಮಳವಳ್ಳಿ ಟೌನ್ ಠಾಣೆಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿತ್ತು. ಅದಾದ ಬಳಿಕ ತನಿಖೆಯನ್ನು ನಡೆಸಿದಂಥ ಪೊಲೀಸರಿಗೆ 3 ಕಳ್ಳರು ಸಿಕ್ಕಿದ್ರು. ಅದಾದ ನಂತರ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ 19 ಬೈಕ್ಗಳನ್ನು ಕಳ್ತನ ಮಾಡಿರುವಂಥದ್ದು ಗೊತ್ತಾಗಿತ್ತು. ಸದ್ಯ ಕಳ್ಳರಿಂದ 7 ಲಕ್ಷ ರೂಪಾಯಿ ಮೌಲ್ಯದ 19 ಬೈಕ್ಗಳನ್ನು ವಶಕ್ಕೆ ಪಡೆದಿರುವಂಥದ್ದು. ಜೊತೆಗೆ ಕಾರ್ತಿಕ್, ಸಾಗರ್ ಹಾಗೂ ಪ್ರಜ್ವಲ್ ಎಂಬ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಂದಷ್ಟು ಬೈಕ್ಗಳನ್ನು ಕೂಡ ವಶಪಡಿಸ್ಕೊಂಡಿರುವಂಥದ್ದು. ಇದರಿಂದ ಒಂದಷ್ಟು ಜನರಿಗೆ ಆತಂಕ ಕೂಡ ದೂರ ಆಗಿದೆ. ಇನ್ನೂ ಕೂಡ ಹಲವಾರು ಪ್ರಕರಣಗಳು ಬಾಕಿ ಇರುವಂಥದ್ದು. ಅವನು ಕೂಡ ಭೇದಿಸಬೇಕು. ಎಲ್ಲ ಬೈಕ್ಗಳ ಕಳ್ತನ ಆಗಿರುವಂಥ ಎಲ್ಲ ಬೈಕ್ಗಳನ್ನು ಕೂಡ ಪೊಲೀಸರು ರಿಕವರಿ ಮಾಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿಬರ್ತಾ ಇದೆ. ಕ್ಯಾಮ್ರಾಮನ್ ಇನ್ನೂ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ ಸೇರಿದಂತೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಬೈಕ್ ಕಳ್ಳತನಕ್ಕಿಳಿದಿದ್ದಂಥ ಖತರ್ನಾಕ್ ಗ್ಯಾಂಗನ್ನು ಮಂಡ್ಯ ಪೊಲೀಸರು ಬಂಧಿಸಿದ್ದಾರೆ. ಅವರಿಂದ 19 ಬೈಕ್ಗಳನ್ನು ರಿಕವರಿ ಕೂಡ ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಇಷ್ಟೆಲ್ಲ ಬೈಕ್ಗಳು ಕಳ್ಳರಿಂದ ವಶಪಡಿಸ್ಕೊಂಡಂಥ ಬೈಕ್ಗಳಾಗಿರುವಂಥದ್ದು. ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಖತರ್ನಾಕ್ ಕಳ್ಳರು ಕಳ್ಳತನಕ್ಕಿಳಿದಿದ್ರು. ಜನವರಿ 9ನೇ ತಾರೀಕು ಮಳವಳ್ಳಿಯಲ್ಲಿ ನಂದೀಶ್ ಎಂಬವರು ಬೈಕನ್ನು ಕಳ್ಕೊಂಡಿದ್ರು. ಆ ಪ್ರಕರಣವನ್ನು ಮಳವಳ್ಳಿ ಟೌನ್ ಠಾಣೆಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿತ್ತು. ಅದಾದ ಬಳಿಕ ತನಿಖೆಯನ್ನು ನಡೆಸಿದಂಥ ಪೊಲೀಸರಿಗೆ 3 ಕಳ್ಳರು ಸಿಕ್ಕಿದ್ರು. ಅದಾದ ನಂತರ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ 19 ಬೈಕ್ಗಳನ್ನು ಕಳ್ತನ ಮಾಡಿರುವಂಥದ್ದು ಗೊತ್ತಾಗಿತ್ತು. ಸದ್ಯ ಕಳ್ಳರಿಂದ 7 ಲಕ್ಷ ರೂಪಾಯಿ ಮೌಲ್ಯದ 19 ಬೈಕ್ಗಳನ್ನು ವಶಕ್ಕೆ ಪಡೆದಿರುವಂಥದ್ದು. ಜೊತೆಗೆ ಕಾರ್ತಿಕ್, ಸಾಗರ್ ಹಾಗೂ ಪ್ರಜ್ವಲ್ ಎಂಬ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಂದಷ್ಟು ಬೈಕ್ಗಳನ್ನು
ಬೈಕ್ಗಳನ್ನು ಕೂಡ ವಶಪಡಿಸ್ಕೊಂಡಿರುವಂಥದ್ದು. ಇದರಿಂದ ಒಂದಷ್ಟು ಜನರಿಗೆ ಆತಂಕ ಕೂಡ ದೂರ ಆಗಿದೆ. ಇನ್ನೂ ಕೂಡ ಹಲವಾರು ಪ್ರಕರಣಗಳು ಬಾಕಿ ಇರುವಂಥದ್ದು, ಅವನು ಕೂಡ ಭೇದಿಸಬೇಕು. ಎಲ್ಲ ಬೈಕ್ಗಳ ಕಳ್ತನ ಆಗಿರುವಂಥ ಎಲ್ಲ ಬೈಕ್ಗಳನ್ನು ಕೂಡ ಪೊಲೀಸರು ರಿಕವರಿ ಮಾಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಕ್ಯಾಮ್ರಾಮನ್ ಇನ್ನೂ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.